ಫ್ರೆಂಡ್ಸ್, ಮನಸ್ಸು ಅನ್ನೋದು ಒಂದು ಮರಕೋತಿ ಇದ್ದ ಹಾಗೆ. ಹೇಗೆ ಒಂದು ಕೋತಿ ಮರದಿಂದ ಮರಕ್ಕೆ ಜಿಗಿಯುತ್ತಾ ಒಂದು ಸ್ಥಳದಲ್ಲಿ ಇರುವುದಿಲ್ಲವೋ ಹಾಗೆ ಮನಸ್ಸು ಸಹ ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಜಿಗಿಯುತ್ತಾ ಒಂದು ಸ್ಥಿರವಾದ ನೆಲೆಯಲ್ಲಿ ನಿಲ್ಲುವುದೇ ಇಲ್ಲ. ಹಾಗಾದ್ರೆ ಈ ಮನಸ್ಸು ಏಕೆ ಹೀಗೆ? ಏಕೆ ಇದು ಯಾವಾಗಲೂ ಚಂಚಲವಾಗಿರುತ್ತೆ? ಹೇಗೆ ಇದನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬಹುದು? ಫ್ರೆಂಡ್ಸ್, ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲು ನಾನು ಯಾವುದೇ ಸ್ಟೆಪ್ಸ್ ಅಥವಾ ವಿಧಾನವನ್ನು ಹೇಳೋದಿಲ್ಲ, ಆದರೆ ನಿಮಗೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲು ಕೆಲವು ಪ್ರಾಕ್ಟಿಕಲ್ ಸೂಚನೆಗಳನ್ನು ನೀಡುವವನಿದ್ದೇನೆ. ಮತ್ತು ಈ ಸೂಚನೆಗಳನ್ನು ನೀವು ರಿಯಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಕ್ಟೀಸ್ ಗಳು ಒಂದು ರೀತಿಯ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಗಳಿದ್ದಂತೆ. ಮತ್ತು ಹೇಗೆ ಪ್ರಾಕ್ಟಿಕಲ್ಸ್ ಗಳಿಂದ ನಾವು ಒಂದು ಕನ್ಕ್ಲೂಷನ್ ಅನ್ನು ಕಂಡುಕೊಳ್ಳುತ್ತೇವೋ ಹಾಗೆಯೇ ಇಲ್ಲಿ ನಿಮಗೆ ಗೊತ್ತಿರದೆ ನಿಮ್ಮ ಮನಸ್ಸು ನಿಮ್ಮಿಂದ ಹೇಗೆ ಮತ್ತು ಎಂತಹ ಚಟುವಟಿಕೆಯನ್ನು ಮಾಡಿಸುತ್ತದೆ ಎಂದು ತಿಳಿಯುತ್ತದೆ. ಸಪೋಸ್ ನೀವು ಬೈಕ್ ಮೇಲೆ ಎಲ್ಲಿಯೋ ಹೊರಟಿರುವಿರಿ ಅಂತ ತಿಳಿದುಕೊಳ್ಳಿ. ಬೈಕ್ ಇಲ್ಲದಿದ್ರೆ ನಡೆಯುತ್ತಾ ಹೊರಟಿದ್ದೀರಿ ಅಂತ ತಿಳಿದುಕೊಳ್ಳಿ. ಬೈಕ್ ನಿಂದ ನಿಮ್ಮ ಜರ್ನಿ ಮುಗಿಸಿ ಮನೆಗೆ ಬಂದ ನಂತರ ಜಸ್ಟ್ ರಿಕಾಲ್ ಮಾಡಿಕೊಳ್ಳಿ, ನೀವು ಎಷ್ಟು ಬಾರಿ ಯಾವುದೇ ವಿಷಯ ಇಲ್ಲದಿದ್ದಾಗೂ ನಿಮ್ಮ ರೋಡ್ ಅನ್ನು ಬಿಟ್ಟು ರೋಡ್ ನ ಆಚೆ ಈಚೆ ನೋಡಿದೀರಂತ. ಈಗ ಇದೇ ಪ್ರಾಕ್ಟಿಕಲ್ ನೆಕ್ಸ್ಟ್ ಡೇ ಮತ್ತೊಮ್ಮೆ ಮಾಡಿ ನೋಡಿ. ಆದರೆ ಈ ಬಾರಿ ಮೊದಲ ಬಾರಿ ರೋಡ್ ನ ಆಚೆ ಈಚೆ ನೋಡಿದ ಸಂಖ್ಯೆಗಿಂತ ಕಡಿಮೆಯಾಗಿರಬೇಕು. ಈಗ ಇಲ್ಲಿ ಎರಡನೇ ಬಾರಿ ನೀವು ಆಚೆ ಈಚೆ ನೋಡಿದ ಸಂಖ್ಯೆ ಮೊದಲನೇ ಬಾರಿ ನೋಡಿದ ಸಂಖ್ಯೆಗಿಂತ ಕಡಿಮೆಯಾಗಿರುತ್ತದೆ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಎಂದರೆ ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೊತೆ ಹೇಗೆ ಆಟ ಆಡುತ್ತೆ ಅಂತ. ಸಪೋಸ್ ನೀವು ರಸ್ತೆಯಲ್ಲಿ ಬೈಕ್ ರೈಡ್ ಮಾಡುತ್ತಿದ್ದೀರಂತ ತಿಳಿದುಕೊಳ್ಳಿ. ಸಪೋಸ್ ನೀವು ರೈಟ್ ಸೈಡ್ ನಲ್ಲಿದ್ದಾಗೂ ಯಾರೋ ಒಬ್ಬ ಟ್ರಕ್ ನವ ತನ್ನ ಟ್ರಕ್ ಅನ್ನು ನಿಮ್ಮ ನೇರಕ್ಕೆ ತೆಗೆದುಕೊಂಡು ಬಂದ ಅಂತ ತಿಳಿದುಕೊಳ್ಳಿ. ಆಗ ಆಕ್ಸಿಡೆಂಟ್ ಆಗುವುದು ಗ್ಯಾರಂಟಿ ತಾನೆ. ಈಗ ನೀವೇನು ಮಾಡುತ್ತೀರಿ? ನಿಮ್ಮ ಬೈಕ್ ಅನ್ನು ಸೈಡ್ ತೆಗೆದುಕೊಳ್ಳುತ್ತೀರಿ ತಾನೆ. ಹಾಗೆಯೇ ಪೂರ್ತಿ ಒಂದು ದಿನ ನೀವು ಜನರಿಂದ ಹರ್ಟ್ ಆಗುವಂತಹ ಸಂಗತಿಗಳಿಗೆ ರಿಯಾಕ್ಟ್ ಮಾಡದೆ ಅಥವಾ ಕೆಟ್ಟದ್ದನ್ನು ಮಾತನಾಡದೆ ಕೇವಲ ಸುಮ್ಮನೆದ್ದು ಬಿಡಿ. ಈ ಬಾರಿಯೂ ಸಹ ನೀವು ಎಷ್ಟು ಬಾರಿ ರೆಸ್ಪಾನ್ಸ್ ಮಾಡಿದಿರಿ ಮತ್ತು ಎಷ್ಟು ಬಾರಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಬರೆದಿಟ್ಟುಕೊಳ್ಳಿ. ಈ ಪ್ರಾಕ್ಟಿಕಲ್ ನಿಂದ ನಿಮಗೆ ತಿಳಿಯುವುದೇನೆಂದರೆ ನಿಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ನೀವು ಹಲವು ಬಾರಿ ನಿಮ್ಮ ಮೈಂಡ್ ನ ಕಂಟ್ರೋಲ್ ನಲ್ಲಿರುತ್ತೀರಿ ಮತ್ತು ಕೆಲವು ಬಾರಿ ಮೈಂಡ್ ನಿಮ್ಮ ಕಂಟ್ರೋಲ್ ನಲ್ಲಿರುತ್ತೆ ಎಂದು. ಹೀಗಾಗಿ ಹೆಚ್ಚಿನ ಸಲ ನೀವು ಸಿಚುವೇಶನ್ಸ್ ಗಳಲ್ಲಿ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿ ಇದ್ದು ಬಿಡುವುದರಿಂದ ನೀವು ನಿಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡಬಹುದಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.